ಹಾಯ್ ಹಲೋ ನಮಸ್ಕಾರಗಳು ಎಲ್ಲರಿಗೂ. ಬನ್ನಿ, ಇವತ್ತು ನಮ್ಮ ಮನೆಯಲ್ಲಿರೋ ಎಲ್ಲ ಫ್ರೆಂಡ್ಸ್ಗಳನ್ನು ಪರಿಚಯ ಮಾಡಿಕೊಡುತ್ತೇನೆ. ಇವರು ನಮ್ಮ ಮನೆಯ ರಾಮ ಲಕ್ಷ್ಮಣ ರೀ. ಇಬ್ಬರಿಂದನೇ ನಮ್ಮ ಜೀವನ ರೀ. ಇವು ರೈತರ ಮಿತ್ರ ರೀ. ಇದು ನಮ್ಮ ಸಾರಥಿ ರೀ. ಇವಳು ನಮ್ಮ ಮನೆಯ ಲಕ್ಷ್ಮಿ ನೋಡಿ. ನಮ್ಮ ಲಕ್ಷ್ಮಿ ನೋಡೋಣ ಒಂದು ಹಾಡು ನೆನಪಾಗುತ್ತೆ ನೋಡ್ರಿ. ಯಾವುದಪ್ಪ ಅಂದರೆ ಪದಗಳೇ ನಾಚುವ ಕವನವು ನೀ, ಕವಿಗಳಿಗೆ ಡುಕದ ಕಲ್ಪನೆ ನೀ, ಕುಂಚವೇ ನಾಚುವ ಚಿತ್ರವು ನೀ, ಬಣ್ಣಗಳಿಲ್ಲದೆ ಮಿನುಗುವೆ ನೀ. ಏನ ಹೇಳಿ ಹೊಗಳಲ್ಲಿ ನಿನ್ನ ಮಾತುಗಳೇ ಮುಗಿದ. ಅವು ನಮ್ಮ ಕುರಿಗಳು ರೀ. ಇವಳು ನಮ್ಮ ಮನೆಯ ಡೌರಾಣಿ ರೀ. ಹಾಯ್ ರಾಣಿ, ಏನು ಮಾಡಾಕತ್ತಿ? ಇವು ಕಲ್ಲವ ಮಲ್ಲವುಗಳು ರೀ. ಇದು ನಮ್ಮ ಬಾವಿ ರೀ. ಬರೀ ಕಲ್ಲವ ಮಲ್ಲವುಗಳನ್ನು ಮಾತಾಡ್ಸ್ಕೊಂಡು ಬರೋಣ. ಹಾಯ್ ಮಲ್ಲವ, ಏನು ಮಾಡಾಕತ್ತಿ? ಯಾಕೋ ಹಿಂಗೆ ನೋಡಾಕತ್ತಿ? ಇದು ನಮ್ಮ ಮಲ್ಲವ್ ರೀ. ಇದು ನಮ್ಮ ಹೊಲ ರೀ. ಬರೀ ನಮ್ಮ ಬಾವಿಯಲ್ಲಿ ಅದ್ಭುತವಾದ ಗುಬ್ಬಿ ಮರಿಗಳು ಇವೆ. ಅವುಗಳನ್ನು ತೋರಿಸುತ್ತೇನೆ. ಅವು ಎಷ್ಟು ಚಂದ ಗೂಡು ಕಟ್ಟ್ಯಾವ ಅಂದ್ರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚಂದ ಗೂಡು ಕಟ್ತಾವ್ರಿ. ನೋಡಿ ನೋಡಿ ಎಷ್ಟು ಚಂದ ಹಾರಾಡಕತ್ತಾವಲ್ಲ. ನಮ್ಮ ಬಾವಿಯ ಆಳ 3 ಫೂಟ್ ಇದೆ. ಇಷ್ಟು ಭಾಳ ಒಳಗಿದೆ ಅಂದ್ರೆ ಬಾವಿ ತುಂಬಿದೆ. ಇಲ್ಲಿ ನಮ್ಮ ಪಾರಿವಾಳದ ಮನೆ ಇದೆ, ತೋರಿಸ್ತೀನಿ ನೋಡಿ. ನೋಡಿ ಈಗ ನಮ್ಮ ಪಾರಿವಾಳ ಅದರ ಮನೆ ಅದು. ಎಷ್ಟು ಚಂದ ಮನೆ ಮಾಡ್ಕೊಂಡಿದೆ ನೋಡಿ ಅದು ಪಾರಿವಾಳ. ಅವೆಲ್ಲ ನಮ್ಮ ಗುಬ್ಬಿ ಮರಿಗಳ ಗೂಡುಗಳು. ಅಲ್ಲೊಂದು ಗುಬ್ಬಿ ಮರಿ ಗೂಡು ಕಟ್ತಾ ಇದೆ, ಗೂಡು ಕಟ್ಟಾಕತ್ತೈತಿ. ಇದಿಷ್ಟು ನಮ್ಮ ಬಾವಿ ಸುತ್ತಲೂ ಗುಬ್ಬಿ ಮರಿಗಳು ಪಾರಿವಾಳಗಳು ಮನೆಗಳಿವೆ. ಒಟ್ಟು ಗಾರ್ಡನ್ ಆಗಿಬಿಟ್ಟಿದೆ ಅದು ನಮ್ಮ ಬಾವಿ ಸುತ್ತಲೂ. ಜಸ್ಟ್ ಮಿಸ್ ಆಗಿ ಬಿದ್ದಿವಿ ಅಂದರೆ ಮುಗಿತು, ಗೋವಿಂದ ಗೋವಿಂದ ಅನ್ನಬೇಕು. ಬಂಡ ಧೈರ್ಯ ಅದರಲ್ಲಿ ಇಳಿಬೇಕಂದ್ರೆ ಎಷ್ಟು ಆಳ ಇದೆ. ಗುಬ್ಬಿ ಗೂಡು ಹೇಗೆ ಕಟ್ಟಾಕತ್ತಿದೆ ನೋಡಿ. ಎಷ್ಟು ಚಂದ ಅಲ್ವಾ ಅದ್ರ ಮನೆ ಕಟ್ಟಾಕತ್ತೈತಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ವಾವ್, ಲೊಕೇಶನ್